ನೆಕ್ಸ್ಟ್ ಚಾಪ್ಟರು ಭಾವನೆಗಳ ನಿಯಂತ್ರಣ ಹೇಗೆ ಅಂತ. ನನಗೆ ತುಂಬ ಇಷ್ಟವಾಗಿರುವಂಥ ಚಾಪ್ಟರ್ ಇದು. ತುಂಬ ನನಗೂ ಹೆಲ್ಪ್ ಆಗಿದೆ ಆ್ಯಕ್ಚುಲಿ. ಇದನ್ನು ಜಸ್ಟ್ ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಈ ಬುಕ್ನ ಓದಿರೋದ್ರ ಜೊತೆಲಿ ಕೆಲವೊಂದು ಓನ್ ಎಕ್ಸ್ಪೀರಿಯೆನ್ಸು ನನಗೆ ತುಂಬ ಅಂದರೆ ತುಂಬ ಈ ಒಂದು ವಿಷಯಗಳು ಹೆಲ್ಪ್ ಮಾಡಿದ್ದಾವೆ. ನಿಮಗೂ ಯೂಸ್ ಆಗಲಿ ಅಂತ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಭಾವನೆಗಳು ಸಂತೋಷ ಮತ್ತು ತೃಪ್ತಿಯನ್ನು ಕೊಡುತ್ತವೆ, ಇಲ್ಲವೇ ಆನಂದವನ್ನೇ ಇಲ್ಲವಾಗಿಸಬಲ್ಲವು. ಆಯ್ಕೆ ನಮ್ಮದು. ನಾವೆಲ್ಲ ಭಾವನಾತ್ಮಕ ಜೀವಿಗಳು. ಹೂವಿನಲ್ಲಿ ಸುಗಂಧ ಇರುವಂತೆ ಭಾವನೆಗಳಿಲ್ಲದ ಮನುಷ್ಯರೇ ಇಲ್ಲ ಎನ್ನಬಹುದು. ಅವು ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸುತ್ತವೆ, ಇಲ್ಲವೇ ನಾಶಗೊಳಿಸುತ್ತವೆ. ಆದ್ದರಿಂದ ಅವುಗಳನ್ನು ನಿಯಂತ್ರಿಸುವುದನ್ನು ನಾವು ಕಲಿಯಬೇಕಿದೆ. ಭಾವನೆಗಳಲ್ಲಿ ಎರಡು ವಿಧ, ಒಳ್ಳೆಯವು ಮತ್ತು ಕೆಟ್ಟವು. ಒಳ್ಳೆಯ ಭಾವನೆಗಳು ನಮ್ಮ ವ್ಯಕ್ತಿತ್ವವನ್ನು ಆಕರ್ಷಕಗೊಳಿಸುತ್ತವೆ ಹಾಗೂ ಸಂತೋಷವನ್ನು ಹೆಚ್ಚಿಸುತ್ತವೆ. ಅವುಗಳನ್ನು ಬೆಳೆಸಿಕೊಳ್ಳಬೇಕು. ಕೆಟ್ಟ ಭಾವನೆಗಳು ಸಂತೋಷ ಹಾಗೂ ಕ್ಷಮತೆಯನ್ನು ಕೊಲ್ಲುತ್ತವೆ. ಅವನ್ನು ತ್ಯಜಿಸಬೇಕು. ನಾನು ಸಂತೋಷವಾಗಿರಬೇಕು ಹಾಗೂ ಎಲ್ಲರೂ ನನಗೆ ಗೌರವ ಕೊಡಬೇಕು ಎಂದುಕೊಳ್ಳದವರು ಇದ್ದಾರೆಯೇ? ಇದಕ್ಕಾಗಿ ನಾವು ಬೇರೆಯವರನ್ನು ಇಷ್ಟಪಡಬೇಕು. ನಿಮ್ಮ ಸುತ್ತಲಿನವರ ಭಾವನೆಗಳನ್ನು ಗೌರವಿಸಬೇಕು ಹಾಗೂ ಅವರ ಸಾಧನೆಯನ್ನು ಗುರುತಿಸಿ ಶ್ಲಾಘಿಸಬೇಕು. ನಿಮ್ಮ ಶ್ಲಾಘನೆ ಆಕೃತಿಮವಾಗಿದ್ದಲ್ಲಿ ಅದು ಆ ವ್ಯಕ್ತಿಯ ಪ್ರೀತಿಯನ್ನು ಗೆಲ್ಲುತ್ತದೆ ಹಾಗೂ ಇನ್ನಷ್ಟು ಸಾಧನೆಗೆ ಹುರುಪು ತುಂಬುತ್ತದೆ. ಶ್ಲಾಘನೆಯನ್ನು ಹೊಗಳೋದು, ಬೇರೆಯವ್ರನ್ನ ಹೊಗಳೋದ್ರಿಂದ ಇನ್ನಷ್ಟು ಅವ್ರಿಗೆ ಒಂಥರ ಏನು ಹುಮ್ಮಸ್ಸು ಬರುತ್ತೆ, ಮಾಡಬೇಕು ಕೆಲಸ ಅನ್ನೋ ಥರ. ಗ್ರ್ಯಾಟಿಟ್ಯೂಡ್ ಅಂತ ಕರೀತಾರೆ. ನೆಕ್ಸ್ಟು, ನೀವು ನೋಡಿರುತ್ತೀರಿ, ಕೆಲವರು ಊಟ ಹೇಗೆ ಇರಲಿ ಸುಮ್ಮನೆ ತಿಂದು ಹೇಳುತ್ತಾರೆ. ಅದರ ಬದಲು ಖಾದ್ಯ ಚೆನ್ನಾಗಿದ್ದರೆ ಮಾಡಿದವರು ಬಡಿಸಿದವರಿಗೆ ಅದನ್ನು ಹೇಳಿ ಮೆಚ್ಚುಗೆ ತೋರಿಸಿ ಶ್ರಮಕ್ಕೆ ಬೆಲೆ ಸಿಕ್ಕಿತು ಎಂದುಕೊಂಡು ಅವರು ಖುಷಿಯಾಗುತ್ತಾರೆ. ಮನುಷ್ಯರ ನಡುವಿನ ಸಂಬಂಧದಲ್ಲಿ ಪ್ರೇಮಕ್ಕಿಂತ ಮಿಗಿಲಾದದ್ದಿಲ್ಲ. ತಂದೆ ತಾಯಿ ಮಕ್ಕಳಿಗಾಗಿ, ಸೈನಿಕರು ದೇಶಕ್ಕಾಗಿ ಏನೆಲ್ಲ ತ್ಯಾಗ ಮಾಡುವುದು ಇದೇ ಈ ಪ್ರೇಮದಿಂದ. ಪ್ರಾಕೃತಿಕ ವಿಕೋಪಕ್ಕೆ ಸಿಕ್ಕಿ ನರಳಿದ ಜನರಿಗೆ ಬೇರೆಯವರು ಅಗತ್ಯವಾದ ನೆರವು ನೀಡುವುದು ಇದೇ ಕಾರಣದಿಂದ. ಧೈರ್ಯ, ಭರವಸೆ ಮತ್ತು ತಾಳ್ಮೆ ನಮಗೆ ಸಂತೋಷ ಕೊಡಬಲ್ಲ ಇತರ ಭಾವನೆಗಳು. ಸನ್ನಿವೇಶ ಯಾವುದೇ ಇರಲಿ, ಧೈರ್ಯ ಮುಖ್ಯ. ಧೈರ್ಯವಿಲ್ಲದಾತ ಬೃಹತ್ ಆದ ಸಾಧನೆ ಮಾಡಲಾರ. ಧೈರ್ಯಶಾಲಿಗಳಿಗೆ ವಿಧಿ ಕೂಡ ನೆರವಾಗುತ್ತದೆ. ಸೋಲನ್ನು ಗೆದ್ದಿದ್ದೇನೆ ಎನ್ನುವವರು ಪ್ರಾಯಶಃ ಯಾರೂ ಇರಲಿಕ್ಕಿಲ್ಲ. ಸೋಲುಗಳು ಅಪಾರ ನೋವಿಗೆ ಕಾರಣವಾಗುತ್ತವೆ. ಇಂತಹ ಸನ್ನಿವೇಶದಲ್ಲಿ ವ್ಯಕ್ತಿಯನ್ನು ದಡಕ್ಕೆ ಮುಟ್ಟಿಸುವುದು ಭರವಸೆ ಎಂಬ ಹರಿಗೋಲು. ಮಹತ್ವದ ಯೋಜನೆಗಳನ್ನು ರೂಪಿಸಬಹುದು, ಆದರೆ ತಾಳ್ಮೆ ಇಲ್ಲದಿದ್ದರೆ ಅವನ್ನು ನೆಲಕ್ಕೆ ಇಳಿಸುವುದು ಸಾಧ್ಯವಾಗದು. ಭಾರೀ ಉದ್ಯಮವೊಂದರ ಆರಂಭಕ್ಕೆ ಎಲ್ಲವೂ ಸಿದ್ಧವಾಗಿರುತ್ತಿರುವಾಗ ನೀವು ತಾಳ್ಮೆ ಕಳೆದುಕೊಂಡರೆ ಏನಾಗಬಹುದು ಎಂಬುದಕ್ಕೆ ನೀವೇ ಊಹಿಸಿ. ಭಯ, ಕೋಪ ಹಾಗೂ ದ್ವೇಷ ನಮ್ಮನ್ನು ಆಳಲು ಬಿಡಬಾರದು. ಇವು ಬದುಕಿನ ಸಂತೋಷವನ್ನೇ ಛಿದ್ರ ಮಾಡಿಬಿಡುತ್ತವೆ. ಭಯದಿಂದ ಧೈರ್ಯ ಮುಸುಕಾಗುತ್ತದೆ. ಅಂದರೆ ತುಂಬ ಭಯ ಪಟ್ಕೊತಾ ಇದ್ದೀವಿ ಅಂತಂದರೆ ಅಲ್ಲಿ ಧೈರ್ಯ ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ. ಕ್ರಿಯೆಗೆ ಪಾರ್ಶ್ವವಾಯು ಹೊಡೆಯುತ್ತದೆ. ಅನುತ್ತೀರ್ಣನಾಗುತ್ತೇನೆಂಬ ಭಯದಿಂದ ಪರೀಕ್ಷೆಯನ್ನೇ ತೆಗೆದುಕೊಳ್ಳದವರಿದ್ದಾರೆ. ಇದಕ್ಕಾಗಿ ನಾನಾ ಕಾರಣಗಳನ್ನು ಕೊಡುತ್ತಾರೆ, ಆದರೆ ಅದಕ್ಕೆಲ್ಲ ಅರ್ಥವಿಲ್ಲ. ತನ್ನ ಭೌತಿಕ ಸಾಮರ್ಥ್ಯದ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ ಅಷ್ಟೇ. ಸಕಲ ಸಿದ್ಧತೆ ನಡೆಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿದರೆ ಸೋಲಿನ ಸಾಧ್ಯತೆ ತೀರಾ ಕಡಿಮೆ. ಗರ್ಭಧಾರಣೆ ಮತ್ತು ಮಾತೃತ್ವ ಕಷ್ಟದ ಕೆಲಸ. ಹೆರಿಗೆ ವೇಳೆ ತಾವು ಸಾಯುವ ಸಾಧ್ಯತೆ ಇದೆ ಎಂದು ಹೆದರುವವರೂ ಇದ್ದಾರೆ. ಹೆದರಿಕೆಯನ್ನು ಮುಖಾಮುಖಿಯಾಗಿ ಎದುರಿಸಿದಾಗ ಮಾತ್ರ ಅದನ್ನು ಜಯಿಸಬಹುದು. ಕೋಪ ಇನ್ನೊಂದು ನಕಾರಾತ್ಮಕ ಭಾವನೆ. ಇದರಿಂದ ಆಲೋಚನಾ ಶಕ್ತಿ ಕುಂಠಿತಗೊಳ್ಳುತ್ತದೆ. ಕೋಪವನ್ನು ನಿಯಂತ್ರಿಸಿಕೊಳ್ಳಲಾಗದ ವ್ಯಕ್ತಿ ತನ್ನ ಸುತ್ತ ಮರುಭೂಮಿ ನಿರ್ಮಿಸಿಕೊಳ್ಳುತ್ತಾನೆ. ಸಣ್ಣ ಕಾರಣಕ್ಕೂ ಮಕ್ಕಳು ಹಾಗೂ ಕೆಲಸದವರ ಮೇಲೆ ಕಿರುಚ್ತಾ ಇರ್ತಾರೆ. ಅವರಿಲ್ಲದ ದಿನ ಉಳಿದವರಿಗೆ ಹಬ್ಬ. ಅಂಥವರ ಬಳಿ ಗೆಳೆಯರು, ನೆಂಟರು ಸುಳಿಯುವುದಿಲ್ಲ. ವ್ಯಕ್ತಿ ಒಂಟಿಯಾಗಿ ಬಿಡುತ್ತಾನೆ. ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ವಿಜಯನಗರದ ಪ್ರಮುಖ ರಸ್ತೆಯ ಪ್ರಶಸ್ತ ಸ್ಥಳದಲ್ಲಿ ಮಳಿಗೆಯೊಂದನ್ನು ತೆಗೆದ. ವಿಜಯ ಅನ್ನೋ ವ್ಯಕ್ತಿ ನಗರದ ಪ್ರಮುಖ ರಸ್ತೆಯ ಪ್ರಶಸ್ತ ಸ್ಥಳದಲ್ಲಿ ಮಳಿಗೆಯೊಂದನ್ನು ತೆಗೆದ. ಆತನಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಎಲ್ಲರೂ ಅಂದುಕೊಂಡರು. ಮೊದಲು ಎಲ್ಲವೂ ಸರಿಯಾಗಿತ್ತು, ವ್ಯಾಪಾರ ಉತ್ತಮವಾಗಿತ್ತು, ಲಾಭ ಚೆನ್ನಾಗಿತ್ತು. ಆದರೆ ಆರ್ಥಿಕ ಕುಸಿತದ ಪರಿಣಾಮ ಯಾರನ್ನೂ ಬಿಡಲಿಲ್ಲ. ವ್ಯಾಪಾರ ಕಡಿಮೆಯಾಯಿತು. ವಿಜಯ್ ಗ್ರಾಹಕರ ಬಳಿ ಜಗಳ ಆಡಲಾರಂಭಿಸಿದ. ಜನ ನಿಧಾನವಾಗಿ ಅಂಗಡಿಗೆ ಬರುವುದನ್ನು ನಿಲ್ಲಿಸಿದರು. ಕೊನೆಗೊಂದು ದಿನ ಅಂಗಡಿ ಮುಚ್ಚಬೇಕಾಗಿ ಬಂದಿತು. ನಿಮಗೆ ಸಾಮಾಜಿಕವಾಗಿ ಸಂತೋಷದ ಬದುಕು ಬೇಕಿದ್ದರೆ ಜತೆಯವರನ್ನು ದ್ವೇಷಿಸಬಾರದು. ಜನರಿಗೆ ನಿಮ್ಮ ಭಾವನೆ ಗೊತ್ತಾದರೆ ನಿಮ್ಮಿಂದ ದೂರವಾಗುತ್ತಾರೆ.
ನೀವು ವ್ಯಾಪಾರದಲ್ಲಿ ತೊಡಗಿದ್ದರೆ ಇಲ್ಲವೇ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವುದಿಲ್ಲ. ಒಂದೊಮ್ಮೆ ನೀವು ಅವರ ವಿರುದ್ಧ ಕ್ರಮಕ್ಕೆ ಮುಂದಾದರೆ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ. ನಿಮ್ಮ ವಹಿವಾಟು, ಉದ್ಯೋಗ ಇಕ್ಕಟ್ಟಿಗೆ ಸಿಲುಕಿಬಿಡುತ್ತದೆ. ಹಣ ಮತ್ತು ಶಿಕ್ಷೆ ಯಶಸ್ವಿಯಾಗದಿದ್ದರೆ ಪ್ರೇಮ ಜಯಿಸುತ್ತದೆ. ದ್ವೇಷವೆಂಬುದು ಸುಲಭವಾಗಿ ಕಿತ್ತು ಎಸೆಯಬಹುದಾದ ಭಾವನೆಯಲ್ಲ, ಆದರೆ ಅದರ ನಿಯಂತ್ರಣ ಸಾಧ್ಯ. ಅಂದರೆ ಕಂಪ್ಲೀಟಾಗಿ ದ್ವೇಷನ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ಇಮಿಡಿಯೇಟ್, ಬಟ್ ಅದನ್ನು ಕಡಿಮೆ ಮಾಡ್ಕೋಬೋದು. ಇದರರ್ಥ ನೀವು ಭಾವನೆಗಳೆಲ್ಲ ತೊರೆದು ಬಿಡಬೇಕು ಎಂದಲ್ಲ. ಭಾವನೆಗಳನ್ನು ಹತ್ತಿಕ್ಕುವುದು ಕೂಡ ಒದರಾಡುವಷ್ಟೇ ಕೆಟ್ಟದ್ದು. ರಾಹಿತ್ಯತೆಯಿಂದ ಜೀವನದ ಮಜವೇ ಹೊರಟು ಹೋಗುತ್ತದೆ. ಉದಾಹರಣೆಗೆ, ಮದುವೆ, ಸ್ನೇಹ ಮತ್ತು ಕೆಲಸದ ಬಗ್ಗೆ ಯಾವುದೇ ಭಾವನೆ ಹೊಂದದೇ ಇರುವುದು ಸಾಧ್ಯವಿಲ್ಲ. ಹೆಣ್ಣು ಗಂಡನ್ನು ಒಟ್ಟುಗೂಡಿಸುವುದೇ ಪ್ರೇಮ. ನೀವು ಬದುಕಿನಲ್ಲಿ ಹಲವರನ್ನು ಭೇಟಿಯಾಗುತ್ತೀರಿ, ಆದರೆ ಇವರಲ್ಲಿ ಕೆಲವರು ಮಾತ್ರ ನಿಮ್ಮ ಸ್ನೇಹಿತರಾಗುತ್ತಾರೆ. ಅವರ ಜೊತೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತೀರಿ. ಕೆಲಸದಲ್ಲಿ ಭಾವನಾತ್ಮಕವಾಗಿ ತೊಡಗಿಸಿಕೊಂಡಾಗ ಮಾತ್ರ ಅದರಿಂದ ಸಂತೋಷ ಸಿಗುತ್ತದೆ. ಆದರೆ ಭಾವೋದ್ರೇಕ ಒಳ್ಳೆಯದಲ್ಲ. ತಮ್ಮ ಪ್ರಯತ್ನದಿಂದ ವಿಫಲರಾದ ಕೆಲವರು ಬೇರೆಯವರ ಗಮನ ಸೆಳೆದು ಅನುಕಂಪ ಗಿಟ್ಟಿಸಲು ಯತ್ನಿಸುತ್ತಾರೆ. ಇದರಿಂದ ಅವರು ಹಾಸ್ಯಾಸ್ಪದವಾಗುತ್ತಾರೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ವಿಫಲವಾದ ತಕ್ಷಣ ಅದು ಬದುಕಿನ ಅಂತ್ಯವಲ್ಲ, ಇನ್ನೊಂದರಲ್ಲಿ ಯಶಸ್ಸು ಸಾಧಿಸಬಹುದು. ಅನಗತ್ಯ ಬೇರೆಯವರ ಸಹಾನುಭೂತಿ ಪಡೆಯಲು ಪ್ರಯತ್ನಿಸಬಾರದು. ನಾವೆಲ್ಲ ಉತ್ತಮ ವ್ಯಕ್ತಿಗಳ ಸಂಘ ಬೆಳೆಸುವುದು ಅದರಿಂದ ಸಂತಸ ಸಿಗುತ್ತದೆ ಎಂದು. ಅಂತೆಯೇ ಭಾವನೆಗಳು ಕೂಡ. ಒಳ್ಳೆಯ ಭಾವನೆಗಳ ಜೊತೆ ನಾವು ಬದುಕಬೇಕು. ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳುವುದು ಸುಲಭ. ಕೆಟ್ಟ ಭಾವನೆಗಳನ್ನು ನಿಮ್ಮನ್ನು ಬಿಡುತ್ತಿವೆ ಎಂದಾದಲ್ಲಿ ಒಳ್ಳೆಯ ಭಾವನೆಗಳು ಬರುತ್ತಿವೆ ಎಂದರ್ಥ. ಅಲ್ಲಿಗೆ ಅರ್ಧ ಯುದ್ಧ ಗೆದ್ದಂತೆ. ಅಂದರೆ ಆಟೋಮೆಟಿಕ್ಕಾಗಿ ಕೆಟ್ಟ ಭಾವನೆಗಳನ್ನ ಮೀನ್ಸ್ ಒಬ್ಬರ ಮೇಲೆ ದ್ವೇಷ ಸಾಧಿಸೋದು, ಕೋಪ ಮಾಡ್ಕೊಳ್ಳೋದು, ಅದನ್ನೆಲ್ಲ ಬಿಡ್ತಾ ಹೋಗ್ತಾ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಒಬ್ಬರಿಗೆ ಪ್ರೀತಿನ ಹಂಚಬೇಕು, ಸೇವೆ ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋ ನೇಚರು ಬಿಲ್ಡ್ ಆಗುತ್ತೆ. ನೆಕ್ಸ್ಟು, ಶ್ರೀಮಂತ ಸಂತೋಷದಿಂದಿರುವವರು ಪ್ರಜ್ಞಾಪೂರ್ವಕವಾಗಿ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಂಡಿರುತ್ತಾರೆ. ಕೆಟ್ಟವರು ಹದಗೊಳಿಸಿರುತ್ತಾರೆ. ಅವರಿಗೆ ಒಳ್ಳೆಯ ಭಾವನೆಗಳನ್ನು ದೇವರು ವರ ಎಂದು ಕೊಟ್ಟಿರುವುದಿಲ್ಲ. ಬೇಕಿದ್ದರೆ ಅವರನ್ನೇ ಕೇಳಿ, ನಿಮಗೆ ಸತ್ಯ ಗೊತ್ತಾಗುತ್ತದೆ ಅಂತ ಆ ಥರ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.